ಹಾಯ್ ಗೈಸ್, ಇವತ್ತು ನಾವು ಒಂದು ಶೂಟ್ ಇತ್ತು, ಬರ್ತ್ಡೇ ಶೂಟ್ ಬನ್ನರ್ಘಟ್ಟದಲ್ಲಿ. ಈಗ ತಾನೇ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೆಂಗಿದೆ ಗುರು ಇಂಟ್ರೋ? ಏನ್ ಚೆನ್ನಾಗಿದೆ. ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಸ್ ರೇವಂತ್. ಹಾಯ್ ಗೈಸ್, ನಮ್ಮ ಸಹ ಛಾಯಾಗ್ರಾಹಕ. ಮತ್ತೆ ಹಿಂದ್ಗಡೆ ಒಬ್ಬ ಹೌಸ್ಕೊಂಡಿದ್ದಾನೆ, ಈಸ್ ರೋಹನ್. ನಾವೆಲ್ಲರೂ ಒಟ್ಟಿಗೆ ಫೋಟೋಗ್ರಫಿ ಎಲ್ಲ ಕಲ್ತಿದ್ದು. ಸೊ ಫೋಟೋಗ್ರಫಿ ಕಲ್ತ ಮೇಲೆ ಒಂದು 2-3 ವರ್ಷ ಮಾಡಿದ್ವಿ ಎಲ್ಲರೂ. ತುಂಬ ಡೆಡಿಕೇಟೆಡ್ ಆಗಿ ಮಾಡಿದ್ವಿ. ತುಂಬ ಸಕ್ಸಸ್ಸು ಕಾಣಿಸ್ತು ನಮಗೆ. ಅದಾದಮೇಲೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಓಕೆ, ಲೈಫಲ್ಲಿ ನಾವು ಓದಿರೋ ಓದಿಗೆ ಏನಾದರೂ ಒಂದು ನ್ಯಾಯ ತರಿಸ್ಕೊಡ್ಬೇಕು ಅಂತ ಹೇಳಿ ಒಂದು ಕಾರ್ಪೊರೇಟ್ ಕೆಲಸಕ್ಕೆ ಸೇರಿಕೊಂಡೆ ನಾನು. ಆ ಕಾರ್ಪೊರೇಟ್ ಕೆಲಸ ಮಾಡ್ತಾ ಇವಾಗ ಫೋಟೋಗ್ರಫಿ ಮಾಡೋವಂಥ ಒಂದು ಅವಕಾಶ ಸಿಕ್ಕಿದೆ. ಸೊ ಯೂಶ್ವಲಿ ನಾನು ವಾರ ಪೂರ್ತಿ ಕೆಲಸ ಮಾಡ್ತೀನಿ ಕಾರ್ಪೊರೇಟಲ್ಲಿ. ವಾರದ ಕೊನೆಯಲ್ಲಿ ಈ ಥರ ಏನಾದರೂ ಫೋಟೋಶೂಟ್ಸ್ ಬಂದರೆ ಫೋಟೋಶೂಟ್ಸ್ ಮಾಡ್ತೀನಿ. ಅದೇನೋ ನನಗೂ ಮಳೆಗೂ ಏನೋ ಒಂಥರ ಲವಿ ಡವಿ ಅನಿಸುತ್ತೆ. ನಾನು ಯಾವಾಗಾದರೂ ಹೋಗಲಿ, ಎಲ್ಲಾದರೂ ಹೋಗಲಿ, ಬರೀ ಮಳೆ. ಸೊ ಇವಾಗ ನೋಡಿ, ಹಂಗೆ ಒಂದು ಸರಿ ಈ ಕಡೆ ನೋಡಿ, ಆಲ್ರೆಡಿ ಮಳೆ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಏನಾದರೂ ಇದೇ ಥರ ಮಳೆ ಕಂಟಿನ್ಯೂ ಆಗಿಬಿಟ್ರೆ ಇದೆಲ್ಲ ಜೋಪಾಲ್ಸೆ ಆಗ್ಬಿಡುತ್ತೆ. ಸೊ ಹೆಂಗೆ ಅಂದರೆ ನಾನೇನಾದರೂ ಮಾಡೋಕ್ಕೆ ಆಚೆ ಬಂದರೆ ಸಾಕು, ಆಲ್ರೆಡಿ ಮಳೆ ವರುಣ ಒಂದು ಎಫೆಕ್ಟ್. ನಾವು ಹೋಗ್ತಿರೋಂಥ ಜಾಗ ಮತ್ತು ನಾವು ಮಾಡೋ ಶೂಟು, ನಾವು ಯೂಸ್ ಮಾಡೋಂಥ ಎಕ್ವಿಪ್ಮೆಂಟ್ಸ್ ಇವೆಲ್ಲನೂ ತೋರಿಸ್ತೀನಿ ನಿಮಗೆ. ಸೊ ಎಷ್ಟೋ ಜನ ಫೋಟೋಗ್ರಫಿ ಕಲಿಬೇಕು, ಅದಾದಮೇಲೆ ಚಿಕ್ಕ ವಯಸ್ಸಿಂದಲೂ ಕ್ಯಾಮ್ರಾ ಬಳಸಬೇಕು ಅನ್ನೋದು ಒಬ್ಬೊಬ್ಬರಿಗೆ ಕನಸಾಗಿರುತ್ತೆ. ಎಷ್ಟೋ ಜನಕ್ಕೆ ಅದು ಆಗಲ್ಲ, ಯಾಕೆಂದರೆ ಒಂದೊಂದು ಸರಿ ಕಾಲ ಬರಲ್ಲ, ಮನೆ ಪ್ರಾಬ್ಲಮ್ಮು, ಮತ್ತು ಅದಾದಮೇಲೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ತುಂಬ ಫೋಟೋಗ್ರಫಿ ಕಲಿಬೇಕು ಅಂದರೆ ಅನ್ನೋಂಥ ಒಂದು ಪರ್ಸೆಪ್ಷನ್ ಇರುತ್ತೆ, ಆ ಮೈಂಡ್ಸೆಟ್ ಇರುತ್ತೆ. ಆ ಮೈಂಡ್ಸೆಟ್ಟಿಂದ ಹೊರಗೆ ಬರಬೇಕು. ಯಾವ ರೀತಿ ಹೊರಗೆ ಬರೋದು? ಒಂದು ಮೊಮೆಂಟಮ್ ಗೇನ್ ಮಾಡಬೇಕು ಫಸ್ಟು. ಸೊ ಇದು ತುಂಬ ಫಿಲಾಸಫಿಕಲಾಗಿ ಕೇಳ್ಬೋದು ನಿಮಗೆ, ಬಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಅನ್ಸಿರೋದು ಏನಪ್ಪ ಅಂದರೆ, ಏನಾದರೂ ಒಂದೊಂದು ಫಸ್ಟ್ ಶುರು ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗೋದು ಅದರಲ್ಲಿರೋ ಪ್ರಾಬ್ಲಮ್ ಏನು, ಅದನ್ನ ಹೆಂಗೆ ಕಲಿಯೋದು ಅಂತ. ನೀವು ಬರೀ ಕಲಿಬೇಕು ಅನ್ನೋ ಒಂದು ಥಾಟಲ್ಲೇ ಇದ್ಬಿಟ್ರೆ ಕಲಿಯೋಕ್ಕಾಗಲ್ಲ. ಸೊ ನನಗೇನು ಅನ್ಸೋದಂದರೆ, ಫಸ್ಟ್ ಶುರು ಮಾಡಿ, ಒಂದು ಮೊಮೆಂಟಮ್ ಗೇನ್ ಆದಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ, ಹೌದು ಇದು ತುಂಬ ಸುಲಭ, ಇದನ್ನು ಕಲಿಬೋದು, ಇದು ನಾನು ಮಾಡ್ಬೋದು ಅಂತೇಳಿ. ಆವಾಗ ಆಬ್ವಿಯಸ್ಲಿ ನೀವು ಕೂಡ ಬೇಗ ಕಲಿತು ನಿಮ್ಮ ಒಂದು ಪ್ರತಿಭೆ ಅಥವಾ ನಿಮ್ಮಲ್ಲಿರೋ ಸ್ಕಿಲ್ನ ಆಚೆ ತರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಸೊ ನಿಮಗೇನು ಅನಿಸುತ್ತೆ ಅಂತ ಹೇಳಿ. ಸೊ ನೈಸ್ ರೋಡ್ಗೆ ಇವಾಗ ತಾನೇ ಎಂಟ್ರಿ ಕೊಟ್ಟಿದ್ದೀವಿ. ಬನ್ನರ್ಘಟ್ಟ ತಲುಪೋವರೆಗೂ ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಗೈಸ್, ಇವಾಗ ಶೂಟ್ ಲೊಕೇಶನ್ಗೆ ಬಂದಾಯಿತು, ರೀಚ್ ಆಗಿದ್ದೀವಿ. ಸರಿಯಾಗಿ ಮಳೆ ಬರ್ತಿದೆ. ಹೊರಗಡೆ ಹೋಗಿ ಹೆಂಗೆ ಕ್ಯಾಮ್ರಾ ಐಟಮ್ಸನ್ನ ಆಚೆ ತಗೊಳ್ಳೋದು ಅನ್ನೋದೇ ಇವಾಗ ನಮಗೆ ಇರೋ ಚಾಲೆಂಜು. ನಾವು ಆಲ್ರೆಡಿ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ನನ್ನ ಹಿಂದ್ಗಡೆ ಇರುವಂಥದ್ದು ಈಗ ಆಲ್ರೆಡಿ ಬರ್ತ್ಡೇಗೆ ರೆಡಿಯಾಗಿರುವಂತಹ ಡೆಕೋರೇಷನ್ನು ನೋಡ್ಬೋದು ನೀವು. ಇವತ್ತಿನ ಶೂಟಿಗೆ ನಾನು ಬಳಸ್ತಾ ಇರುವಂಥದ್ದು ಕ್ಯಾನನ್ R6 ಕ್ಯಾಮರಾ. ಅದಕ್ಕೆ ನಾನು RF to EF ಅಡಾಪ್ಟರ್ನ ಯೂಸ್ ಮಾಡ್ತಿದ್ದೀನಿ. ದ ಮೋಸ್ಟ್ ಆನ್ ಡಿಮ್ಯಾಂಡ್ ಲೆನ್ಸ್ 24-70 2.8 ಅಪರ್ಚರ್ ಇರುವಂತಹ ಈ ಲೆನ್ಸನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಕ್ಯಾಮ್ರಾ ಎಲ್ಲ ಅಸೆಂಬಲ್ ಮಾಡಿದ್ಮೇಲೆ ಅದಕ್ಕೆ ಕಾರ್ಡ್ ಮತ್ತು ಬ್ಯಾಟ್ರಿ ವೆರಿ ಇಂಪಾರ್ಟೆಂಟ್, ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದ ಕ್ಯಾಮ್ರಾ ಅಂದ್ಕೊಳ್ಳಿ. ಅದೆರಡೂ ಇಲ್ಲ ಅಂದರೆ ಕೆಲಸನೇ ಆಗಲ್ಲ. ಸೊ ಇದಾದಮೇಲೆ ಒಂದು ಸ್ವಲ್ಪ ಟೆಸ್ಟ್ ಶಾಟ್ಸ್ ತೊಗೋಬೇಕಿತ್ತು. ಆ ಲೈಟಿಂಗ್ ಕಂಡೀಷನ್ಗೆ ಫೋಟೋ ಯಾವ ರೀತಿ ಬರುತ್ತೆ ಅಂತ ಟೆಸ್ಟ್ ಶಾಟ್ಸ್ ತೊಗೊಂಡಾಯಿತು. ಇದು ನನ್ನ ಎಕ್ಸ್ಟ್ರಾ ಲೆನ್ಸಸ್ಸು 50mm 85mm. ಅದಾದಮೇಲೆ ಇದು V1 ಫ್ಲ್ಯಾಶ್, ಇದಿಲ್ದಲೇ ಕೆಲಸನೇ ನಡೆಯೋದಿಲ್ಲ. ಗೋಡಾಕ್ಸ್ AD300 Pro. ಸೊ ಎಕ್ಸ್ಟರ್ನಲ್ ಫ್ಲ್ಯಾಶ್ ಲೈಟಿಗೆ ಸಾಫ್ಟ್ ಬಾಕ್ಸ್ ಎಲ್ಲ ಇವಾಗ ಸೆಟ್ ಆಗಿದೆ. ಇದರಲ್ಲಿ ಗ್ರಿಡ್ ಹಾಕಿದ್ದೀವಿ, ಡೈರೆಕ್ಷನಲ್ ಲೈಟ್ ಬರಲಿ ಅಂತ. ಒಳಗಡೆ ಒಂದು ಲೇಯರ್ ಆಫ್ ಡಿಫ್ಯೂಷನ್ ಇದೆ, ಮತ್ತೆ ಇದು ಲಾಸ್ಟ್ ಲೇಯರ್ ಆಫ್ ಡಿಫ್ಯೂಷನ್. ಏಂತಕ್ಕಪ್ಪ ಅಂದರೆ, ನನಗೆ ನನ್ನ ಸಬ್ಜೆಕ್ಟ್ ಫೇಸ್ ಮಾತ್ರ ಸ್ವಲ್ಪ ಸಾಫ್ಟ್ ಆಗಿ, ಅಂದರೆ ಒಂದು ಸಬ್ಜೆಕ್ಟ್ನ ಶೂಟ್ ಮಾಡ್ತೀರಾ ಅಂದರೆ ಈ ಸೆಟಪ್ ವರ್ಕೌಟ್ ಆಗುತ್ತೆ. ನೀವು ಗ್ರೂಪ್ ಶೂಟ್ ಮಾಡ್ತೀರಾ ಅನ್ನೋವಾಗ ಆ ಗ್ರಿಡ್ನ ಅವಶ್ಯಕತೆ ಬೀಳಲ್ಲ ನಿಮಗೆ, ಯಾಕಂದರೆ ಲೈಟು ಡಿಫ್ಯೂಸ್ ಆಗಬೇಕು ಅನ್ನೋದೇ ನಮ್ಮದು ಹೋಲ್ ಗೋಲ್ ಆಗಿರುತ್ತೆ ಆ ಪಾಯಿಂಟ್ ಆಫ್ ಟೈಮಲ್ಲಿ. ಸೊ ಇವಾಗ ಇದನ್ನು ಈ ರೀತಿ ನಾವು ಸೆಟ್ ಮಾಡಿ ಅಟ್ಯಾಚ್ ಮಾಡಿದ್ವಿ. ಇದನ್ನು ತೊಗೊಂಡೋಗ್ಬಿಟ್ಟು ಒಂದು ಸ್ಟ್ಯಾಂಡಲ್ಲಿ ಹಾಕ್ತೀವಿ. ಸೊ ಫೈನಲಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಕ್ಲೈಂಟು ಲೊಕೇಶನ್ಗೆ ಬರೋದಕ್ಕೂ ಮುಂಚೆನೇ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಕ್ಲೈಂಟ್ ಬಂದಮೇಲೆ ಗಾಬರಿ ಬೀಳೋ ಅಂತ ಪರಿಸ್ಥಿತಿ ಬರಲ್ಲ.
ಸೊ ಫೈನಲಿ ಗೈಸ್, ಇದು ನಮ್ಮ ಇನಿಷಿಯಲ್ ಸೆಟಪ್ ಫ್ಲಾಶ್ಗೆ. ಆಗಲೇ ನಾನು ನಿಮಗೆ V1 ತೋರಿಸಿದೆ. V1 ಅವ್ರ ಅಣ್ಣ AD300 Pro. ಇದು ಒಂದು ಸ್ವಲ್ಪ ಹೈ ಸ್ಟ್ರೋಕ್ ಫ್ಲಾಶು, ಒಳ್ಳೆ ಇಂಟೆನ್ಸಿಟಿಲಿ ಫೈರ್ ಆಗುತ್ತೆ ಲೈಟು. ಇಂಟೆನ್ಸಿಟಿ ಅಂದರೆ ಅಟ್ಲೀಸ್ಟ್ ಒಂದು 3 ಜನಕ್ಕೆ ಸಾಕಾಗುವಷ್ಟು ಲೈಟು ಇದರಲ್ಲೇ ಫೈರ್ ಆಗುತ್ತೆ. ಸೊ ಇದು ಬಂದು X Pro ಟ್ರಿಗರ್. ಸೊ ಈ ಟ್ರಿಗರ್ ಇಂದಾನೆ ಆ ಒಂದು ಫ್ಲಾಶ್ ಇಂದ ನಾವು ಕಂಟ್ರೋಲ್ ಮಾಡೋಕ್ಕಾಗೋದು.